ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತು ಇದ್ಕಿದ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಒಂದು ಟೊಮ್ಯಾಟೊ ಜೊತೆಗೆ ಸ್ವಲ್ಪ ಗಸಗಸೆ, ಚಕ್ಕೆ, ಲವಂಗ ಮತ್ತು ಕಡಲೆ ಮತ್ತು ಸಾಂಬಾರು ಪುಡಿ ಸೇರಿಸಿ ನೀಟಾಗಿ ರುಬ್ಕೋಬೇಕು. ನಾನಿಲ್ಲಿ ಕಡಲೆ ಹಾಕೋದನ್ನ ಮಿಸ್ ಮಾಡಿದ್ದೀನಿ, ಬಟ್ ನೀವು ಆ್ಯಡ್ ಮಾಡ್ಕೊಳ್ಳಿ. 2 ಸ್ಪೂನ್ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಇದು ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು. ಇವಾಗ ರುಬ್ಕೊಂಡ್ಮೇಲೆ ನೋಡಿ ಇಷ್ಟು ಈ ಥರ ರುಬ್ಕೋಬೇಕು. ರುಬ್ಕೊಂಡ್ಮೇಲೆ ಇವಾಗ ಒಗ್ಗರಣೆ ಇಟ್ಕೊಳ್ಳೋಣ, ಅಂದರೆ ಸಾಂಬಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನಾನಿಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಕರಿಬೇವು ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೀಟಾಗೆ. ಎಣ್ಣೆ ಕಾದ್ಮೇಲೆ ಹಾಕ್ಕೊಳ್ಳಿ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ. ಅದು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಇದ್ಕಿದ ಬೇಳೆ ಇದನ್ನು ಸ್ವಲ್ಪ ವಾಶ್ ಮಾಡಿ ತೊಗೋಬೇಕು. ನೀಟಾಗಿ ವಾಶ್ ಮಾಡಿಕೊಂಡೆ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಒಗ್ಗರಣೆಯಲ್ಲಿ ನೀಟಾಗಿ ಫ್ರೈ ಮಾಡೋದೆಷ್ಟು ಫ್ರೈ ಮಾಡಬೇಕಂತಂದರೆ ಅದರದ್ದೊಂದು ಹಸಿ ಸ್ಮೆಲ್ ಇರುತ್ತೆ, ಅದು ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ, ಇಲ್ಲಿ ನೀಟಾಗಿ ಫ್ರೈ ಆಗಿದೆ. ಇವಾಗ ಇದು ಫ್ರೈ ಆದಮೇಲೆ ತರಕಾರಿ ಹಾಕ್ಕೋಬೇಕು. ತರಕಾರಿ ಅಂದರೆ ಯಾವುದು ಜಾಸ್ತಿ ತರಕಾರಿ ಅಲ್ಲ, ಬರೀ ಆಲೂಗೆಡ್ಡೆ ಮತ್ತು ಆಲೂಗೆಡ್ಡೆ ಮತ್ತು ಬದನೆಕಾಯಿ ಇದ್ದರೆ ಸಾಕಾಗುತ್ತೆ. ಅದನ್ನು ಹಾಕ್ಕೊಂಡು ಒಗ್ಗರಣೆಲಿ ಸ್ವಲ್ಪ ಹೀಗೆ ಸಿಂಪಲ್ಲಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕುದೀತಿದೆ, ಫ್ರೈ ಆಗ್ತಿದೆ ಅಂತ. ಆ್ಯಂಡ್ ಇದು ಅವರೆಕಾಳು ನಮ್ಮದೇ ತೋಟದಲ್ಲಿ ಊರಿಂದ ತಂದಿರೋದು, ತುಂಬ ಫ್ರೆಶ್ ಆಗಿತ್ತು. ಸೊ ದಟ್ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟು ನೀಟಾಗಿ ಒಗ್ಗರಣೆಲಿ ಹುರ್ಕೋಬೇಕು. ಕಾಳು ಮತ್ತು ಆಲೂಗೆಡ್ಡೆ, ಬದನೆಕಾಯಿ ಎಲ್ಲನೂ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಮಸಾಲೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇಲ್ಲಿ ಮಸಾಲೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವನ್ ಮಸಾಲೆನೂ ನಾವು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ಇದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಎಲ್ಲ ಇಮಿಡಿಯೇಟಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಒಂಚೂರು ಟೈಮ್ ಕೊಟ್ಟು ಹುರ್ಕೊಂಡ್ರೆ ಆಯಿತು. ಇವಾಗ ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನಿಲ್ಲಿ ಮುದ್ದೆಗೆ ಮಾಡ್ಕೋತಾ ಇದ್ದೀನಿ. ಸೊ ಸಾಂಬಾರು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಚಪಾತಿ ಅಥವಾ ದೋಸೆಗೆ ಮಾಡ್ಕೋತೀನಿ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು. ನೀರೇನು ಆ್ಯಡ್ ಮಾಡ್ದಲೆ ಅಥವಾ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಮಾಡ್ಕೋಬೋದು. ಇವಾಗ ಇಲ್ಲಿ 2 ವಿಷಿಲ್ ಕೂಗ್ಸೋಣ. ಈಗ 2 ವಿಷಿಲ್ ಕೂಗ್ಸಾಗಿದೆ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ನಮ್ಮಮ್ಮ ಮಾಡಬೇಕಾದ್ರೆ ಇದಕ್ಕೆ ಹುಚ್ಚೆಳ್ಳು ಹಾಲನ್ನ ಬಿಡ್ತಾರೆ, ಟೇಸ್ಟ್ ಇನ್ನೂ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಬಟ್ ನನ್ನ ಹತ್ರ ಇಲ್ಲಿ ಬೆಂಗಳೂರಲ್ಲಿ ಹುಚ್ಚೆಳ್ಳೆಲ್ಲ ಇಲ್ಲ. ಸೊ ನಾನೇನು ಹುಚ್ಚೆಳ್ಳುಳಿ ಅಥವಾ ಹುಚ್ಚೆಳ್ಳು ಹಾಲು ಅಂತ ಏನು ಹೇಳ್ತಾರೆ ಅದನ್ನು ಬಿಟ್ಟಿಲ್ಲ. ಬಟ್ ಆದರೂ ಚೆನ್ನಾಗಾಗಿತ್ತು. ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡ್ತಿರ್ಬೋದು ಬಿಸಿ ಮುದ್ದೆ ಮತ್ತು ಇದ್ಕಿದ ಬೇಳೆ ಸಾಂಬಾರು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್.